ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಕಡಲೆ ಹಿಟ್ಟಿನ ರಿಬ್ಬನ್ ಮಾಡ್ತಾ ಇದ್ದೀವಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ತುಂಬಾ ಟೇಸ್ಟಾಗಿರುತ್ತೆ. ಇವತ್ತಿನ ರೆಸಿಪಿಯಲ್ಲಿ ಕಡಲೆ ಹಿಟ್ಟಿಂದ ಒಂದು ಸ್ನ್ಯಾಕ್ಸ್ ಮಾಡ್ತಾ ಇದ್ದೀವಿ. ಅದಕ್ಕೆ ಒಂದು ಬೌಲ್ ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀವಿ. ಮತ್ತು ಬೇಕಿಂಗ್ ಸೋಡಾ ಒಂದು ಅರ್ಧ ಚಮಚ, ಮತ್ತು ಓಂಕಾಳು ಒಂದು ಅರ್ಧ ಚಮಚದಷ್ಟು ಓಂಕಾಳು ಹಾಕಬೇಕು. ಕಾದಿರೋ ಅಂಥ ಎಣ್ಣೆ ಒಂದು ಅರ್ಧ ಸೌಟಷ್ಟು. ನಂತರ ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ ನಂತರ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು. ಈಗ ಹಿಟ್ಟು ಕಲಸಾಗಿದೆ. ನಂತರ ಚಕ್ಲಿ ಒರಳು ತಗೊಂಡ್ಬಿಟ್ಟು ಅದಕ್ಕೆ ಈ ರೀತಿ ಹಚ್ಚಿ ತಕ್ಕೋಬೇಕು. ಹಚ್ಚಾಕಿ ಹಚ್ಚೊಳಗೆ ಹಿಟ್ಟು ಹಾಕಬೇಕು. ಎಲ್ಲ ಹಾಕ್ಕೊಂಡಾಗಿದೆ. ಈಗ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೀವಿ. ಅದರಲ್ಲಿ ಆ ಹಿಟ್ಟು ಈ ಚಕ್ಲಿ ಒರಳಲ್ಲಿ ಹಾಕ್ಕೊಂಡು ಈ ರೀತಿ ಬಾಟಿ ಥರ ಮಾಡ್ಕೋಬೇಕು. ಪಾಪಡಿ ಥರ ಆಗುತ್ತೆ.